ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ 4 ಗಂಟೆಗೆ ಕರೆಂಟ್ ಬಂತು. ಕಬ್ಬಿಗೆ ನೀರು ಬಿಡಕ್ಕೆ ಬಂದಿದ್ದೀವಿ. ಇಲ್ಲಿ ಇದಿಷ್ಟು ಕಬ್ಬು ಈಗೇನು ಕಾಣ್ತಾ ಇದೆಯಲ್ಲ, ಈ ಸೋಗೆ ಬಿದ್ದಿರೋದು, ಇದೆಲ್ಲ ಕಂಪ್ಲೀಟ್ ಕಡ್ದು ನಾವು ಬೀಜ ಮಾಡಿ ಕಬ್ಬು ನಾಟಿ ಮಾಡ್ಕೊಂಡಿರೋದು. ಇಲ್ಲಿ ನೋಡಿ, ಕಬ್ಬಿನ ಸೋಗೆ ಇಷ್ಟೊಂದೆಲ್ಲ ಬಿದ್ದಿದೆಯಲ್ಲ, ಇದು ಕಡಿಮೆ ಅಂದರೂ ಒಂದು ಎಕರೆಗೆ 3 ರಿಂದ 4 ಟನ್ನು 4 ಟನ್ನಷ್ಟು ಸೋಗೆ ಬಿದ್ದಿರುತ್ತೆ. ಇದೆಲ್ಲ ಕಂಪ್ಲೀಟಾಗಿ ನಾವು ಆ್ಯಕ್ಚುಲಿ ಸುಡಬಾರ್ದು. ಸುಟ್ಟರೆ ಏನಾಗುತ್ತೆ, ಭೂಮಿ ಎಲ್ಲ ಹಾಳಾಗ್ಬಿಡುತ್ತೆ. ಇಲ್ಲಿ ನೋಡಿ, ಬೆಳಗ್ಗೆ ಇಬ್ಬನಿ ಬಿದ್ದಿರುತ್ತಲ್ಲ, ಇಬ್ಬನಿ ನೋಡಿ, ಇದು ಫುಲ್ಲು ವೆಟ್ ಕಂಡೀಷನಲ್ಲಿದೆ ನೋಡಿ. ಕೈಯೆಲ್ಲ ಹಸಿ ಆಯಿತು, ನೀರಾಯಿತು ನೋಡಿ, ಕೈಯೆಲ್ಲ ವೆಟ್ಟಾಯಿತು. ಇದೆಲ್ಲ ಇಬ್ಬನಿ ಬಿದ್ದುಬಿಟ್ಟು ತುಂಬ ಹಸಿ ಆಗಿಬಿಟ್ಟಿದೆ. ಅಂದರೆ ಈ ಇಬ್ಬನಿಯಿಂದಾನೇ ಈ ಹಸಿ ಆಗಿರೋದಕ್ಕೆ ನೋಡಿ ಕಬ್ಬು ಮತ್ತೆ ಚಿಗುರ್ತಾ ಇದೆ. ಅಂದರೆ ಇದುವರೆಗೂ ನಾವು ನೀರು ಬಿಟ್ಟೇ ಇಲ್ಲ. ಕಡಿಮೆ ಅಂದರೆ 2 ತಿಂಗಳಾಯಿತು. ಇದೊಂಥರ ತೇವಾಂಶ ಹಿಡಿದಿಟ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಆಗಿ ಕಬ್ಬನ್ನ ಕಟಾವು ಆದಮೇಲೆ ಸೋಗೆ ಸುಡಬೇಡ್ರಿ ಅಂತ ನಂದೊಂದು ರಿಕ್ವೆಸ್ಟ್ ಆದ್ರೆ ಅಂದ್ಕೊಡ್ರಿ. ಅಥವಾ ಏನಾದರೂ ಒಂದು ಇದೊಂಥರ ನಮಗೆ ವರದಾನ. ಈ 3 ರಿಂದ 4 ಟನ್ ನಮಗೆ ಗೊಬ್ಬರನೂ ಹೋಗುತ್ತೆ, ಪ್ಲಸ್ ನಮಗೆ ತೇವಾಂಶ ಜಾಸ್ತಿ ದಿನ ಹಿಡಿದಿಟ್ಕೊಳ್ಳುತ್ತೆ. ಪ್ಲಸ್ ಈಗಂತರೂ ಇನ್ನೂ ಈಸಿ ಆಗಿಬಿಟ್ಟಿದೆ. ಇದನ್ನು ಕಟ್ ಮಾಡೋಕ್ಕೆ ಅದೊಂಥರ ಪುಡಿ ಮಾಡಿ ರೋಟಾವೇಟ್ರ್ ಹೊಡೆದ್ಬಿಡ್ತಾರೆ. ಇದೊಂಥರ ನಮಗೆ ಇನ್ನೂ ಕೆಲಸ ಈಸಿ ಆಗುತ್ತೆ ಕೊಳ್ಸೋಕ್ಕೆ. ಇದೆಲ್ಲ ಕೊಳೆತು ಗೊಬ್ಬರನೂ ಹೋಗುತ್ತೆ. ನಮಗೆ ಒಂದು ಕೂಲಿ ಕಾರ್ಮಿಕರು ಅಂದರೆ ನಾವೀಗೇನು ಕಸ ತೆಗ್ಸೋದು, ಕಳೆ ತೆಗ್ಸೋದು ಅಂತಂತೀವಲ್ಲ, ಅದ್ರ ದುಡ್ಡು ಉಳಿಯುತ್ತೆ. ಪ್ಲಸ್ ನಮಗೆ ಇದು ಗೊಬ್ಬರ ಕೆಲಸನೂ ಮಾಡುತ್ತೆ. ಪ್ಲಸ್ ನಮಗೆ ಏನಾದರೂ ನೀರು ಕಡಿಮೆ ಆದರೆ ನೀರನ್ನು ಹಿಡಿದಿಟ್ಕೊಳ್ಳೋ ಕೆಪಾಸಿಟಿನೂ ಇದೆ ಈ ಸೋಗೆಗೆ. ಅದಕ್ಕೋಸ್ಕರ ದಯವಿಟ್ಟು ಯಾರು ಕಬ್ಬಿನ ಸೋಗೆನ ಸುಡಬೇಡ್ರಿ. ಇದೊಂಥರ ಬೆಳಗ್ಗೆ ಬಂದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ತುಂಬ ವೆಟ್ ಕಂಡೀಷನಲ್ಲಿದೆ ಎಲ್ಲ. ಇದು ನಮಗೆ ಈ 3 ಇದರಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಒಂದು ನಮಗೆ ತೇವಾಂಶ ಹಿಡ್ಕೊಳ್ಳುತ್ತೆ, ಇನ್ನೊಂದು ಕಸ ನಾವು ಕಳೆ ಏನಂತೀವಲ್ಲ ಅದು ಹೇಳೋಕ್ಕೆ ಬಿಡಲ್ಲ, ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡುತ್ತೆ. 1 ರೂಪಾಯಿನೂ ಖರ್ಚಿಲ್ದಂಗೆ ನಾವು ಲೇಬರ್ ಕರೆಸಿ ಅವ್ರಿಗೆ ಪ್ರತಿದಿನ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಕರ್ಸ್ಕೊಂಡು ಮುಂದಿಂತು ಅವ್ರ ಹತ್ರ ಕೆಲಸ ತಗೊಳ್ಳೋದು, ಇದೆಲ್ಲ ತಪ್ಪುತ್ತೆ. ಆಟೋಮೆಟಿಕ್ಕಾಗಿ ಲೇಬರ್ ಕಾಸ್ಟ್ ಕಡಿಮೆ ಆಗುತ್ತೆ. ನಮ್ಗೆ ಅವಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ರೈತರು ಕಬ್ಬು ಬೆಳೆಯೋರಿಗೆ ಅದೊಂಥರ ಲಾಭ. ಆ ದುಡ್ಡು ಉಳಿದ್ರೆ ನಮಗೆ ಸೇವಿಂಗ್ಸ್ಗಿಂತ ದೊಡ್ಡ ಇನ್ಕಮ್ ಯಾವುದೂ ಇಲ್ಲ ಅಂತ ನಾನು ಅನ್ಕೊತೀನಿ. ಸೇವಿಂಗ್ಸೇ ನಮ್ಮದು ಮೇಜರ್ ಪ್ರಾಫಿಟಲ್ಲಿ. ನಮ್ಮ ಸೇವಿಂಗ್ಸ್ದೇ ನಮ್ಗೆ ಮೇಜರ್ ಪಾರ್ಟು. ಆದಷ್ಟು ದುಡ್ಡನ್ನ ಸೇವ್ ಮಾಡ್ಕೊಳ್ಳಿ. ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಈ ವಿಷಯನ ಹಂಚಿ. ಥ್ಯಾಂಕ್ ಯು ಫ್ರೆಂಡ್ಸ್.